ಮೊದಲನೇ ಸೀಸನ್ ಐಪಿಎಲ್ನಲ್ಲಿ ಸದ್ಯ 10 ಪಂದ್ಯಗಳನ್ನು ಮುಗಿಸಿ ಪ್ಲೇ ಆಫ್ ರೇಸ್ನ ಹಾಟ್ ಫೇವರೇಟ್ ಟೀಮ್ ಆಗಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮುಂದಿನ ಟಾರ್ಗೆಟ್ ಮುಂಬೈ ಇಂಡಿಯನ್ಸ್. ಸೂಪರ್ ಸಂಡೆಯ ಡಬಲ್ ಹೆಡರ್ನ 2ನೇ ಪಂದ್ಯದಲ್ಲಿ ಈ ಹೈ ವೋಲ್ಟೇಜ್ ಮ್ಯಾಚ್ ಶೆಡ್ಯೂಲ್ ಆಗಿದೆ. ರಾಯ್ಪುರದಲ್ಲಿ ನಡೆಯಲಿರುವಂತಹ ಈ ಪಂದ್ಯಕ್ಕೆ 2 ತಂಡಗಳು ಕೂಡ ರೆಡಿಯಾಗಿವೆ. ಅದರಲ್ಲೂ ಆರ್ಸಿಬಿ ಬೌಲಿಂಗ್ ಬ್ರಹ್ಮಾಸ್ತ್ರ ಭುವನೇಶ್ವರ್ ಕುಮಾರ್ ಮೇಲೆ ಎಲ್ಲರ ಕಣ್ಣಿದೆ. ಮುಂಬೈ ಬೇಟೆ ಆಡಬೇಕು ಅಂದರೆ ಭುವಿ ಪಾತ್ರ ತುಂಬಾನೇ ಮುಖ್ಯ. ಸೊ ಎಷ್ಟು ಮುಖ್ಯ? ಐಪಿಎಲ್ನಲ್ಲಿ ಹೇಗಿದೆ ಸ್ವಿಂಗ್ ಕಿಂಗ್ ಹವಾ? ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡ್ತಾರಾ? ಆರ್ಸಿಬಿಗೆ 2ನೇ ಕಪ್ ಗೆಲ್ಲಿಸ್ತಾರಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಒಂದ್ ಕಡೆ ಸ್ಟಾರ್ ಪ್ಲೇಯರ್ಗಳ ದಂಡೆ ತುಂಬಿರುವಂತ ಮುಂಬೈ ಇಂಡಿಯನ್ಸ್, ಮತ್ತೊಂದು ಕಡೆ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡ್ತಾ ಇರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಬಹುದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿರುವಂತ 2 ತಂಡಗಳ ಮುಖಾಮುಖಿಗೆ ವೇದಿಕೆ ಸಿದ್ಧವಾಗಿದೆ. ಇನ್ನು ಬೌಲಿಂಗ್ ಸ್ಟ್ರೆಂತ್ ಅಂತ ಬಂದಾಗ ಮುಂಬೈ ಪರ ಸ್ಟಾರ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಇದ್ರೂ ಕೂಡ ಈ ಸೀಸನ್ ಅಷ್ಟೇನು ಅವರಿಗೆ ಚೆನ್ನಾಗಿ ಆಗಿಲ್ಲ. ಇನ್ನು ಆರ್ಸಿಬಿಯಲ್ಲಿ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಕಡೆಯಿಂದ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಬರ್ತಿದೆ. ಪರ್ಪಲ್ ಕ್ಯಾಪ್ ರೇಸ್ನ ಲೀಡ್ನಲ್ಲಿದ್ದಾರೆ. ಪ್ರಸ್ತುತ ಸೀಸನ್ ಅಲ್ಲಿ ವಿಕೆಟ್ಸ್ ಜೊತೆಗೆ ಎಕಾನಮಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಲಕ್ನೋ ವಿರುದ್ಧದ ಮ್ಯಾಚಲ್ಲಿ 4 ಓವರ್ ಬೌಲ್ ಮಾಡಿದಂಥ ಭುವಿ 34 ರನ್ಗಳನ್ನು ಬಿಟ್ಕೊಟ್ಟಿದ್ರು. ಬಟ್ ಯಾವುದೇ ವಿಕೆಟ್ಸ್ ಬಂದಿರಲಿಲ್ಲ. ಆದರೆ ವಿಕೆಟ್ ಚಾನ್ಸ್ ಏನೋ ಕ್ರಿಯೇಟ್ ಮಾಡ್ತಾರೆ, ಬಟ್ ಫೀಲ್ಡರ್ ಅದನ್ನು ಕಂಪ್ಲೀಟ್ ಮಾಡಿರಲಿಲ್ಲ ಅಷ್ಟೇ. ಸದ್ಯ ಈ ಸೀಸನ್ನಲ್ಲಿ ಎಲ್ಲ 10 ಪಂದ್ಯಗಳಲ್ಲೂ ಕೂಡ ಬೌಲಿಂಗ್ ಮಾಡಿರುವಂಥ ಭುವನೇಶ್ವರ್ ಕುಮಾರ್ ಟೋಟಲ್ ಆಗಿ 17 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಆವೃತ್ತಿಯಲ್ಲಿ 234 ಬಾಲ್ಗಳನ್ನು ಹಾಕಿರುವಂಥ ಭುವನೇಶ್ವರ್ ಕುಮಾರ್ 7.64ರ ಅದ್ಭುತ ಎಕಾನಮಿಯಲ್ಲಿ 298 ರನ್ಗಳನ್ನು ಮಾತ್ರ ಬಿಟ್ಕೊಟ್ಟಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ರಿವೆಂಜ್ ಮ್ಯಾಚ್ನಲ್ಲಿ 3 ಓವರ್ಗಳಲ್ಲಿ ಕೇವಲ 5 ರನ್ಗಳನ್ನು ನೀಡಿ 3 ವಿಕೆಟನ್ನು ಬೇಟೆಯಾಡಿದ್ದು ಅವರ ಬೆಸ್ಟ್ ಸ್ಪೆಲ್ ಆಗಿದೆ. ಇನ್ನು ಕೆಲ ಪಂದ್ಯಗಳಲ್ಲಿ ಜೋಶ್ ಹೇಜಲ್ವುಡ್ ಎಕ್ಸ್ಪೆನ್ಸಿವ್ ಆಗಿದ್ರೂ ಕೂಡ ಭುವನೇಶ್ವರ್ ಕುಮಾರ್ ಮಾತ್ರ ಆರ್ಸಿಬಿ ಪರ ಎಲ್ಲಿಯೂ ಕೂಡ ತಮ್ಮ ಲೈನ್ ಆ್ಯಂಡ್ ಲೆಂಗ್ತನ್ನು ಬಿಟ್ಕೊಟ್ಟೇ ಇಲ್ಲ. ಸೊ ಈಗಲೂ ಕೂಡ ಅವರು ಎದುರಾಳಿ ಬ್ಯಾಟರ್ಗಳನ್ನು ಕಾಡ್ತಾನೆ ಇದ್ದಾರೆ. ಹೀಗಾಗಿ ಈ ಸೀಸನ್ನಲ್ಲಿ ಆರ್ಸಿಬಿಯ ಮುಂದಿನ ಜರ್ನಿಯಲ್ಲಿ ಭುವಿ ಅವರ ಪಾತ್ರ ತುಂಬಾನೇ ಮುಖ್ಯವಾಗುತ್ತೆ. ಅಷ್ಟೇ ಅಲ್ಲದೆ ಐಪಿಎಲ್ ಇತಿಹಾಸದಲ್ಲಿ ಅತಿ ದೊಡ್ಡ ಸಾಧನೆ ಕೂಡ ಮಾಡಿದ್ದಾರೆ. ಐಪಿಎಲ್ ಇತಿಹಾಸದಲ್ಲಿ 200 ಪಂದ್ಯಗಳನ್ನಾಡಿದ ಮೊದಲ ವೇಗಿ. ಟೀಮ್ ಇಂಡಿಯಾದ ಅನುಭವಿ ಸೀಮರಾಗಿರುವಂಥ ಭುವನೇಶ್ವರ್ ಕುಮಾರ್ ಲಕ್ನೋ ವಿರುದ್ಧದ ಪಂದ್ಯದ ಮೂಲಕ ಐಪಿಎಲ್ ಇತಿಹಾಸದಲ್ಲಿ 200 ಪಂದ್ಯಗಳನ್ನಾಡಿದ ಮೊದಲ ವೇಗದ ಬೌಲರ್ ಆಗಿದ್ದಾರೆ. ಏಪ್ರಿಲ್ 5ರಂದು ನಡೆದಿದ್ದ ಮ್ಯಾಚ್ನಲ್ಲಿ 200 ವಿಕೆಟ್ಗಳನ್ನು ಪಡೆದ ಮೊದಲ ವೇಗಿ. ಹಾಗೆ ಯುಜ್ವೇಂದ್ರ ಚಹಲ್ ನಂತರ ಒಟ್ಟಾರೆಯಾಗಿ ಐಪಿಎಲ್ನಲ್ಲಿ 2ನೇ ಅತಿ ಹೆಚ್ಚು ವಿಕೆಟ್ಸ್ ಪಡೆದ ಬೌಲರ್ ಆಗಿದ್ದಾರೆ. ಸ್ವಿಂಗ್ ಸ್ಪೆಷಲಿಸ್ಟ್ ಭುವನೇಶ್ವರ್ ಕುಮಾರ್ ಈ ಸೀಸನ್ನಲ್ಲಿ ಅತ್ಯುತ್ತಮ ಫಾರ್ಮ್ನಲ್ಲಿದ್ದು ಪರ್ಪಲ್ ಕ್ಯಾಪ್ ರೇಸ್ನಲ್ಲೂ ಕೂಡ ಲೀಡಲ್ಲಿದ್ದಾರೆ. ಅಷ್ಟಕ್ಕೂ ಭುವಿ ಸಾಲಿಡ್ ಪ್ರದರ್ಶನದ ಹಿಂದಿನ ಸೀಕ್ರೆಟ್ ಅವರಲ್ಲಿರುವಂಥ ಬೌಲಿಂಗ್ ಸ್ಕಿಲ್. ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ ರೇರ್ ಸ್ವಿಂಗ್ ಎಬಿಲಿಟಿ ಇದೆ ಅವರ ಬೌಲಿಂಗ್ನಲ್ಲಿ. ಆ್ಯಂಡ್ ನ್ಯೂ ಬಾಲ್ ಜೊತೆಗೆ ಓಲ್ಡ್ ಬಾಲ್ ಅಂದರೆ ಪವರ್ ಪ್ಲೇ ಹಾಗೆ ಡೆತ್ ಓವರ್ನಲ್ಲಿ ಬಿಗ್ ಬ್ರೇಕ್ ಥ್ರೂಗಳನ್ನು ತಂದುಕೊಡುವಂಥ ಟೆಕ್ನಿಕ್ ಅವರಲ್ಲಿದೆ. ಆ್ಯಂಡ್ ಲೈನ್ ಆ್ಯಂಡ್ ಲೆಂತ್ ಅಂತ ಬರ್ಬೋದು, ಅಥವಾ ಅಕ್ಯುರಸಿ ಇರ್ಬೋದು, ಜೊತೆಗೆ ಡಾಟ್ ಬಾಲ್ಗಳ ಪ್ರೆಷರ್ಸ್ ಇರ್ಬೋದು, ರನ್ಗಳ ಕಂಟ್ರೋಲಿಂಗ್ ಸ್ಕಿಲ್ ಇರಬಹುದು, ಎಕಾನಮಿ ಇರ್ಬೋದು, ಆ್ಯಂಡ್ ಯಾವ ಬ್ಯಾಟರ್ಗೆ ಯಾವ ಥರ ಬೌಲಿಂಗ್ ಹಾಕಬೇಕು ಎನ್ನುವಂಥ ಮೆಂಟಲ್ ಟಫ್ನೆಸ್ ಕೂಡ ಇರಬಹುದು. ಸೊ ಎಲ್ಲದರಲ್ಲೂ ಕೂಡ ಭುವಿ ದಿ ಬೆಸ್ಟ್ ಅನ್ನೋ ಥರನೇ ಇದ್ದಾರೆ. ನಮ್ಮ ಬೌಲಿಂಗ್ ಸ್ಟ್ರೆಂತ್ ಜೊತೆಗೆ 0 ಹೇಟರ್ಸ್ ಆಟಿಟ್ಯೂಡ್ ಇರೋದೇ ಅವರ ಸಕ್ಸಸ್ ಹಿಂದಿನ ಅತಿ ದೊಡ್ಡ ಸೀಕ್ರೆಟ್ ಆಗಿದೆ. ಹೀಗಾಗಿ ಭುವಿ ಅಂದರೆ ಫ್ಯಾನ್ಸ್ಗೂ ಕೂಡ ಸ್ವಲ್ಪ ಜಾಸ್ತಿನೇ ಪ್ರೀತಿ. ಸದ್ಯ ಈ ಸೀಸನ್ನಲ್ಲಿ ಪರ್ಪಲ್ ಕ್ಯಾಪ್ ಫೈಟ್ನಲ್ಲಿರುವಂಥ ಭುವಿ ಅವರ ಐಪಿಎಲ್ ಜರ್ನಿ ಹೇಗಿದೆ, ಹಾಗೆ ಏನೆಲ್ಲ ರೆಕಾರ್ಡ್ಸ್ ಇದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಐಪಿಎಲ್ನಲ್ಲೂ ಕೂಡ ಭುವಿ ದಾಖಲೆಗಳ ಸರದಾರನಾಗ್ತಾರೆ. 2009 ಹಾಗೆ 2010ರಲ್ಲಿ ಬೆಂಗಳೂರು ತಂಡದಲ್ಲಿದ್ದರೂ ಕೂಡ ಅವರಿಗೆ ಡೆಬ್ಯೂ ಮಾಡೋಕೆ ಅವಕಾಶ ಸಿಕ್ಕಿರಲಿಲ್ಲ. ಅಂದರೆ ಐಪಿಎಲ್ ಜರ್ನಿಯಲ್ಲಿ 2009ರಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಅಲ್ಲಿ ಡೆಬ್ಯೂ ಅಥವಾ ಪಂದ್ಯವನ್ನು ಆಡಿದ್ದು ಅಂತ ಬಂದರೆ ಅದು 2011ರಲ್ಲಿ ಪುಣೆ ವಾರಿಯರ್ಸ್ ಮೂಲಕ ಐಪಿಎಲ್ಗೆ ಡೆಬ್ಯೂ ಮಾಡ್ತಾರೆ. ಆ್ಯಂಡ್ 3 ಸೀಸನ್ ಪುಣೆ ವಾರಿಯರ್ಸ್ ಆದಮೇಲೆ 2014ರಿಂದ 2024ರವರೆಗೆ ಹೈದರಾಬಾದ್ನ ಅತಿ ದೊಡ್ಡ ಸ್ಟ್ರೆಂತ್ ಆಗ್ತಾರೆ ಬೌಲಿಂಗ್ ವಿಭಾಗದಲ್ಲಿ. 11 ವರ್ಷಗಳ ಕಾಲ ಆರೆಂಜ್ ಆರ್ಮಿಯಲ್ಲಿ ಪ್ರಮುಖ ಬೌಲರ್ ಆಗಿದ್ರು, ಜೊತೆಗೆ ಅದ್ಭುತವಾದಂಥ ಬೌಲಿಂಗ್ ಪ್ರದರ್ಶನಗಳನ್ನು ನೀಡಿದ್ದಾರೆ. ಆ್ಯಂಡ್ ಹೈದರಾಬಾದ್ ಪರ 2016 ಹಾಗೆ 17ರಲ್ಲಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿತ್ತು. ಸತತ ಪರ್ಪಲ್ ಕ್ಯಾಪ್ ಗೆದ್ದಂಥ ಏಕೈಕ ಬೌಲರ್ ಭುವನೇಶ್ವರ್ ಕುಮಾರ್.
2016 ಹಾಗೆ 17ರಲ್ಲಿ 2 ವರ್ಷ ಬ್ಯಾಕ್ ಟು ಬ್ಯಾಕ್ ಪರ್ಪಲ್ ಕ್ಯಾಪ್ ಅನ್ನ ಗೆದ್ದಿದ್ದಾರೆ. ಸೊ ಈ ಸಾಧನೆಯನ್ನ IPL ನಲ್ಲಿ ಮಾಡಿರುವಂತ ಏಕೈಕ ಬೌಲರ್ ಅಂದ್ರೆ ಅದು ಭುವನೇಶ್ವರ್ ಕುಮಾರ್. ಇನ್ನು IPL ನಲ್ಲಿ 2 ಸಲ ಪರ್ಪಲ್ ಕ್ಯಾಪ್ ಅನ್ನ ಗೆದ್ದಿರುವಂತವರ ಪೈಕಿ 3 ಜನ ಇದ್ದಾರೆ. ಅದರಲ್ಲಿ ಡ್ವೇನ್ ಬ್ರಾವೋ ಹಾಗೆ ಹರ್ಷಲ್ ಪಟೇಲ್ ಜೊತೆಗೆ ಭುವಿ ಕೂಡ 2 ಸಲ ಈ ಸಾಧನೆಯನ್ನ ಮಾಡಿದ್ದಾರೆ. ಅಂದ್ರೆ ಟೋಟಲ್ ಆಗಿ 2 ಸಲ ಪರ್ಪಲ್ ಕ್ಯಾಪ್ ಅನ್ನ ಗೆದ್ದಿರುವಂತದ್ದೇ 3 ಆಟಗಾರರು. ಅದರಲ್ಲಿ ಭುವಿ ಕೂಡ ಒಬ್ರು. ಈ ಸಲ ಕೂಡ ಗೆದ್ರೆ 3ನೇ ಸಲ ಆಗುತ್ತೆ ಈ ಸಾಧನೆಯನ್ನ ಮಾಡಿದ ಮೊದಲ ಬೌಲರ್ ಆಗ್ತಾರೆ ಭುವಿ. ಇನ್ನು ಹೈದರಾಬಾದ್ ಮತ್ತು ಬೆಂಗಳೂರು ಪರ 2 ಟ್ರೋಫಿ ಗೆದ್ದಿರುವಂತ ಭುವಿ. ಹೈದರಾಬಾದ್ ವಿಭಾಗದಲ್ಲಿದ್ದಾಗ 2016ರಲ್ಲಿ ಹೈದರಾಬಾದ್ ತಂಡ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಈ ಸೀಸನ್ನಲ್ಲಿ ಭುವಿ ಕೂಡ ಅದೇ ತಂಡದಲ್ಲಿದ್ರು. ಜೊತೆಗೆ ಅತಿ ಹೆಚ್ಚು ವಿಕೆಟ್ಗಳನ್ನು ಆ ಸೀಸನ್ನಲ್ಲಿ ಪಡೆದಿದ್ರು. ಅಂಡ್ ಲಾಸ್ಟ್ ಸೀಸನ್ನಲ್ಲಿ ಬೆಂಗಳೂರು ಪರ ಆಡ್ತಾ ಇದ್ದಾರೆ. ಸೊ ಲಾಸ್ಟ್ ಸೀಸನ್ ಬೆಂಗಳೂರು ವಿನ್ ಆಗಿತ್ತು. ಸೊ 2 ತಂಡಗಳ ಪರ 2 ಸಲ ಟ್ರೋಫಿಯನ್ನು ಗೆದ್ದಿದ್ದಾರೆ ಭುವಿ. ಇನ್ನು IPL ಇತಿಹಾಸದಲ್ಲಿ ಹೈಯೆಸ್ಟ್ ಡಾಟ್ ಬಾಲ್ಗಳನ್ನು ಹಾಕಿರುವಂಥ ಬೌಲರ್. ಸೊ ಇಲ್ಲಿ ವಿಕೆಟ್ ಎಷ್ಟು ಮುಖ್ಯ ಅನ್ನೋ ಒಬ್ಬ ಬೌಲರ್ಗೆ ಡಾಟ್ ಬಾಲ್ಗಳ ಪ್ರೆಷರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು 1 ಓವರ್ಗೆ 15 ಅಥವಾ 18 ಎಕಾನಮಿಲಿ ರನ್ಸ್ ಕೊಟ್ಟು 1 ವಿಕೆಟ್ ತೆಗೆಯೋ ಬದಲು ಅದೇ ನೀವು 4 ಓವರ್ಗಳನ್ನು ಹಾಕಿ 20 ಅಥವಾ ಅದರ ಒಳಗಡೆ ನೀವು ರನ್ಸನ್ನು ಕಂಟ್ರೋಲ್ ಮಾಡಿದಾಗ ವಿಕೆಟನ್ನು ತೆಗೆದಿದ್ದಕ್ಕಿಂತ ಜಾಸ್ತಿ ಪ್ರೈಸ್ ಆ ಒಂದು ಡಾಟ್ ಬಾಲ್ಸ್ಗೆ ಇರುತ್ತೆ. ಸೊ ಅದು ತಂಡಗಳ ಮೇಲೆ ಎಫೆಕ್ಟ್ ಆಗುವಂಥದ್ದು. ಸೊ ಇಲ್ಲಿ ಎಕ್ಸ್ಪೆನ್ಸಿವ್ ಆಗೋದಕ್ಕಿಂತ ಜಾಸ್ತಿ ಆಗಿ ಸೊ ಇಲ್ಲಿ ಡಾಟ್ ಬಾಲ್ಸ್ ಮೇಲೆ ಪ್ರೆಷರ್ ಹಾಕೋದು ಅತಿ ದೊಡ್ಡ ಚಾಲೆಂಜಿಂಗ್ ಇರುತ್ತೆ. ಈ ಚಾಲೆಂಜ್ನಲ್ಲಿ ಭುವಿ ಈಗ ಫಸ್ಟ್ ಪ್ಲೇಸ್ನಲ್ಲಿದ್ದಾರೆ. IPL ಇತಿಹಾಸದಲ್ಲಿ ಹೈಯೆಸ್ಟ್ ಡಾಟ್ ಬಾಲ್ ಅನ್ನು ಹಾಕಿರುವಂಥ ಬೌಲರ್ ಅಂದರೆ ಅದು ಭುವನೇಶ್ವರ್ ಕುಮಾರ್. 1800ಕ್ಕೂ ಹೆಚ್ಚು ಡಾಟ್ ಬಾಲ್ಗಳನ್ನು ಹಾಕಿ ಫಸ್ಟ್ ಪ್ಲೇಸ್ನಲ್ಲಿರುವಂಥದ್ದು. ಇನ್ನು IPLನ 200 ಪಂದ್ಯಗಳಲ್ಲಿ ಬೌಲಿಂಗ್ ಮಾಡಿದಂಥ ಮೊದಲ ಬೌಲರ್ ಆಗಿದ್ದಾರೆ ನಮ್ಮ ಭುವನೇಶ್ವರ್ ಕುಮಾರ್. ಅದರಲ್ಲೂ ಕೂಡ ವೇಗದ ಬೌಲರ್ಗಳಂದಾಗ ಅವರಿಗೆ ತುಂಬಾನೇ ಇಂಜುರಿ ಇರ್ಬೋದು ಅಥವಾ ರಿಕವರ್ ಇರ್ಬೋದು ಅಥವಾ ಫಿಟ್ನೆಸ್ ಇರ್ಬೋದು, ಹೀಗೆ ಸಾಲು ಸಮಸ್ಯೆಗಳಿರುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನು ಆಡೋದು ಪೇಸ್ ಬೌಲರ್ಗಳಿಗೆ ಅತಿ ದೊಡ್ಡ ಸವಾಲಾಗಿರುತ್ತೆ. ಆದರೆ ಅದನ್ನು ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಬರ್ತಿದ್ದಾರೆ, ಮ್ಯಾನೇಜ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಪಂದ್ಯದಿಂದ ಆ ಪಂದ್ಯಕ್ಕೆ ಅವರಲ್ಲಿರುವಂಥ ಅಕ್ಯುರಸಿ ಹಾಗೇ ಇದೆ. ಹೀಗಾಗಿ 200 ಪಂದ್ಯಗಳನ್ನು ಆಡಿದಂಥ ವೇಗದ ಮೊದಲ ಬೌಲರ್ ಆಗ್ತಾರೆ ಭುವನೇಶ್ವರ್ ಕುಮಾರ್. ಇನ್ನು RCBಯಲ್ಲಿ ಭುವಿ ಅವರ ಜರ್ನಿ ಅಂತ ನೋಡೋದಾದ್ರೆ ಲಾಸ್ಟ್ 2025ರ IPLಗೂ ಮುನ್ನ ಮೆಗಾ ಹರಾಜಿನಲ್ಲಿ RCB ತಂಡ ಇವರನ್ನ 10.75 ಕೋಟಿ ರೂಪಾಯಿಗೆ ಖರೀದಿ ಮಾಡುತ್ತೆ. ಲಾಸ್ಟ್ ಸೀಸನ್ ಅಲ್ಲಿ 17 ವಿಕೆಟ್ಗಳನ್ನ ಬೇಟೆಯಾಡಿ ಬೆಂಗಳೂರು ತಂಡ IPL ಆವೃತ್ತಿಯಲ್ಲಿ ಮೊದಲ ಟ್ರೋಫಿಯನ್ನ ಗೆಲ್ಲೋಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅದು ಅಲ್ಲದೆ ಭುವನೇಶ್ವರ್ ಕುಮಾರ್ ಎಂಥ ಕ್ವಾಲಿಟಿ ಪ್ಲೇಯರ್ ಅನ್ನೋದು ಇಡೀ ಜಗತ್ಗೆ ಗೊತ್ತಿದೆ. ಸೊ ಇದೇ ಕಾರಣಕ್ಕೆ ಇತ್ತೀಚೆಗೆ ಭುವಿ ಬಗ್ಗೆ ವಿರಾಟ್ ಕೊಹ್ಲಿ ಅವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಭುವಿ ಅವರ ಬಗ್ಗೆ ಹಾಡಿ ಹೊಗಳಿದ್ದಾರೆ. IPLನಲ್ಲಿ ಸಾರ್ವಕಾಲಿಕ ಟಾಪ್ 3 ವೇಗಿಗಳಲ್ಲಿ ಭುವನೇಶ್ವರ್ ಕುಮಾರ್ ಕೂಡ ಒಬ್ರು ಎಂದಿದ್ದಾರೆ. ಸೊ ಕೊಹ್ಲಿನೇ ಕೊಂಡಾಡಿದ್ದಾರೆ ಅಂದಮೇಲೆ ಭುವಿ ಸಾಮರ್ಥ್ಯವನ್ನ ಇಲ್ಲಿ ಪ್ರಶ್ನೆ ಮಾಡುವಂತ ನೆಸೆಸಿಟಿನೇ ಇಲ್ಲ. ಸೊ ನಿಮಗೂ ಕೂಡ ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ ಇಂಪ್ರೆಸಿವ್ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.